ಓಂ ಸೂರ್ಯಾಯ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಇದು ಕಟ್ಟ ಕಡೆಯ ಗ್ರಹಣ ಕೂಡ, ಈ ವರ್ಷದ ಕಟ್ಟ ಕಡೆಯ ಸೂರ್ಯಗ್ರಹಣ ಕೂಡ ಆಗಿರುತ್ತೆ. ನಮಗೆಲ್ರಿಗೂ ಅನುಮಾನ ಇರುತ್ತೆ, ಸೂರ್ಯಗ್ರಹಣದ ಪ್ರಭಾವ ಏನು, ಸೂರ್ಯಗ್ರಹ ಎಷ್ಟು ಸಮಯಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಅನುಮಾನಗಳು. ಗ್ರಹಣಗಳು ಅಂದಾಗ ಪರಿವರ್ತನಾ ಘಟಕಗಳು ಕೂಡ ಆಗಿರುತ್ತೆ. ಈ ಗ್ರಹಣ ಈ ಒಂದು 2ನೇ ತಾರೀಕು 10ನೇ ತಿಂಗಳು 2024 ಬುಧವಾರದಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಅಂದಿನ ದಿನದ ವಿಶೇಷ ನೋಡೋಕೆ ಹೋದಾಗ ಪಿತೃಪಕ್ಷಗಳು, ಮಹಾಲಯ ಅಮಾವಾಸ್ಯೆ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಬುಧವಾರ ಆಗಿರ್ತಕ್ಕಂಥದ್ದು ಸರ್ವ ಪಿತೃಗಳ ಪಕ್ಷವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ನಮಗೆಲ್ರಿಗೂ ಗೊತ್ತು, ಸೂರ್ಯಗ್ರಹಣ ಸಂಭವಿಸೋದೇ ಅಮಾವಾಸ್ಯೆ ದಿನ ಕೂಡ ಇದಾಗಿರುತ್ತೆ. ಇದರ ಪ್ರಭಾವ ಏನು, ಇದರ ವಿಶೇಷಗಳೇನು, ಇದರಲ್ಲಿ ಹೇಗಿರಬೇಕು, ಇದರ ಆಚರಣೆ ಏನು ಅಂತಕ್ಕಂಥ ಅನುಮಾನಗಳು ಕೂಡ ನಮ್ಮಲ್ಲಿ ಮೂಡುತ್ತೆ. ಗ್ರಹಣ ಅಂದಾಗ ಬಹಳ ಜಾಗೃತಿಯಾಗಿರಬೇಕು. ಆದರೆ ಒಂದು ವಿಷಯ ಅಂತೂ ಹೇಳಲೇಬೇಕು ನಾನು, ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ. ಆದರೆ ಈ ಗ್ರಹಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಯಾಕೆ ಕೊಡ್ತೀವಿ? ಉತ್ತರ ಅಮೇರಿಕ ಇರ್ಬೋದು, ದಕ್ಷಿಣ ಅಮೇರಿಕ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಇದರ ಗ್ರಹಣದ ತೀವ್ರತೆ ಕೂಡ ಇರುತ್ತೆ. ಆದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ, ನಮ್ಮ ಸನಾತನ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಏಕಾದಶಿ ಇರ್ಬೋದು, ತಿಥಿಗಳಿರ್ಬೋದು, ಭಾಳ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಗ್ರಹಣಕ್ಕೂ ಕೂಡ ನಾವು ಪ್ರಾಶಸ್ತ್ಯ ಕೊಡ್ತೀವಿ. ಗ್ರಹಣ ಸಂಭವಿಸೋದಿಲ್ಲ, ಗ್ರಹಣ ನಮಗೆ ಸಂಭವಿಸುತ್ತೆ, ಗ್ರಹಣದ ಆಚರಣೆ ಇಲ್ಲ. ಗ್ರಹಣ ಎಷ್ಟೊತ್ತಿಗೆ ಬರುತ್ತೆ? ಈ ಗ್ರಹಣ ನಮಗೀಗಾಗಲೇ ಹಿಂದೆ 18ನೇ ತಾರೀಕು ಒಂದು ಗ್ರಹಣ ಈಗಾಗಲೇ ಸಂಭವಿಸಿತ್ತು. 18ರಿಂದ ಈ 1ರ ಮಧ್ಯೆ ಈ ಗ್ಯಾಪಲ್ಲೇನಿದೆ, 2 ಗ್ರಹಣ ಬಂದಾಗಲೇ ಕುರುಕ್ಷೇತ್ರದ ಯುದ್ಧ ಕೂಡ ನಡೆದಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಈ ಗ್ರಹಣ ನಮಗೆ ಗೋಚಾರ ಇಲ್ಲ, ಧಾರ್ಮಿಕ ಆಚರಣೆಗಳು ಕೂಡ ಇರೋದಿಲ್ಲ. ಈ ಗ್ರಹಣ 2ನೇ ತಾರೀಕು ರಾತ್ರಿ 9 ಗಂಟೆ 13 ನಿಮಿಷದಿಂದ ಮಾರನೇ ದಿನ ಅಂದರೆ 2ನೇ ತಾರೀಕು ರಾತ್ರಿ 9 ಗಂಟೆ 13 ನಿಮಿಷಕ್ಕೆ ಪ್ರಾರಂಭ ಆಗಿ 3ನೇ ತಾರೀಕಿನ ಬೆಳಗಿನ ಜಾವ 3 ಗಂಟೆ 17 ನಿಮಿಷಕ್ಕೆ ಸತತ 6 ಗಂಟೆಯ 4 ನಿಮಿಷ ಈ ಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಗೋಚಾರ ಇಲ್ಲ. ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಟ್ಲಾಂಟಿಕ್ಕು ಎಲ್ಲ ಕಡೆ ಇದೆ. ಇದನ್ನು ಕಂಕಣಾಕೃತಿಯ ಗ್ರಹಣ ಅಂತೂ ಕೂಡ ಕರಿತೀವಿ. ಕನ್ಯಾ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಗ್ರಹಣದಲ್ಲಿ ಚತುರ್ಗ್ರಹ ಕೂಟ ಇರ್ತಕ್ಕಂಥದ್ದು, ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು, ಕುಜನ ದೃಷ್ಟಿ ಇರ್ತಕ್ಕಂಥ ಗ್ರಹಣ ಕೂಡ ಆಗಿರೋದ್ರಿಂದ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಆದಿತ್ಯ ಹೃದಯ ಹೇಳ್ಕೊಳ್ಳೋದು, ಅಥವಾ ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಜಪ ತಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು, ಶನಿ ವಕ್ರಿ ಭಾವದಲ್ಲಿರ್ತಕ್ಕಂಥ ಸ್ಥಿತಿ ಕೂಡ ಇದಾಗಿರೋದ್ರಿಂದ ಹಾಗಾಗಿ ಈ ಒಂದು ಪಿತೃಪಕ್ಷ ಅಮಾವಾಸ್ಯೆ ಆಗಿರೋದ್ರಿಂದ ರಾತ್ರಿ ಸ್ವಲ್ಪ ಹೊತ್ತು ಒಂದು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಶುಭ ಆಗುತ್ತೆ. ಇನ್ನು ಗರ್ಭಿಣಿ ಸ್ತ್ರೀಯರು ರಾತ್ರಿಯ ಸಮಯದಲ್ಲಿ ಅಂದರೆ 9 ಗಂಟೆ 13 ನಿಮಿಷದಕ್ಕಿಂತ ಮುಂಚೆನೇ ಆಹಾರ ಪಾನೀಯಗಳನ್ನು ಸೇವನೆ ಮಾಡಿಕೊಂಡು ತಾವು ಒಂದು ಇರ್ತಕ್ಕಂಥ ರೂಮಿನ ಕಿಟಕಿಗೆ ಬಾಗಿಲುಗಳನ್ನೆಲ್ಲ ಹಾಕಿಬಿಟ್ಟು ಅವರು ಅಲ್ಲಿ ಇರ್ತಕ್ಕಂಥದ್ದು ಕೂಡ ಶುಭ. ಅಂಗವಿಕಲರಾಗ್ಬೋದು, ಮಾನಸಿಕ ರೋಗಿಗಳಾಗ್ಬೋದು, ಮಕ್ಕಳಾಗ್ಬೋದು, ಗ್ರಹಣ ಕಾಲದಲ್ಲಿ ಆಚೆ ಬರದೇ ಇರತಕ್ಕಂಥದ್ದೇ ಶುಭ ಅಂತ ಹೇಳ್ತಾ ಈ ಗ್ರಹಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನಾವು ಕೊಡಬೇಕಾಗಿಲ್ಲ. ಆದರೂ ಕೂಡ ಗ್ರಹಣ ಅಂದಾಗ ಇಡೀ ಭೂಮಂಡಲಕ್ಕೆ ಒಬ್ಬೇ ಸೂರ್ಯ ಒಂದೇ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದು ನಾವು ಎಷ್ಟು ಜಾಗೃತಿಯಾಗಿರ್ತೀವೋ, ಎಷ್ಟು ಸೂಕ್ಷ್ಮವಾಗಿರ್ತೀವೋ ಅಷ್ಟು ಕೂಡ ಶುಭ ಫಲಗಳು ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.